ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ನಾನು ನಿಮ್ಮೆಲ್ಲರಿಗೂ ತಗೊಂಡು ಬಂದಿರುವಂಥ ಟಾಪಿಕ್ಕು ಸೈಕಿಕ್ ಸರ್ಜರಿ ಅಂತ ಒಂದು ಸಬ್ಜೆಕ್ಟ್ನ ತಗೊಂಡು ಬಂದಿದ್ದೀನಿ. ಸೈಕಿಕ್ ಸರ್ಜರಿ ಅನ್ನೋದು ನಿಮ್ಮ ಎಲ್ರಿಗೂ ಸಾಮಾನ್ಯ, ಯಾರೆಲ್ಲ ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತಿರ್ತಿರೋ ಅಥವಾ ಹಿಪ್ನೋಥೆರಪಿ ಯಾರನ್ನ ಕಲ್ತಿರ್ತಿರೋ ಇಂಥವ್ರಿಗೆಲ್ಲ ಸ್ವಲ್ಪ ಈ ಒಂದು ಟಾಪಿಕ್ ಬಗ್ಗೆ ನೀವು ಕೇಳಿರ್ತೀರ. ಅದರಲ್ಲಿ ಈಗ ನಾನು ಯಾವ ಥರ ಇದು ಸೈಕಿಕ್ ಸರ್ಜರಿ ಅಂತ ಹೇಳಿದರೆ ಅದ್ರ ಬಗ್ಗೆ ನಾನು ನಿಮಗೆ ಒಂದು ಇನ್ಫಾರ್ಮೇಶನ್ ಕೊಡೋಣ. ಅಂದರೆ ನಮ್ಮ ಕ್ಲಾಸಲ್ಲಿ ನಮಗೆ ಗೊತ್ತಿರುವಂಥ ಇನ್ಫಾರ್ಮೇಶನ್ನು ರೇಖೆಯಿಂದನೇ ನಾವು ಸೈಕಿಕ್ ಸರ್ಜರಿಯನ್ನು ಮಾಡ್ಕೊಳ್ಬಹುದಾ, ಇದಕ್ಕೆ ಹಿಪ್ನೋಥೆರಪಿನೇ ಬೇಕಾ ಅಥವಾ ರೇಖೆಯಿಂದ ಇದು ಸಾಧ್ಯ ಆಗಲ್ವಾ, ಹೀಗೆ ಸಾಕಷ್ಟು ನನಗೆ ಕಾಲ್ಸ್ಗಳು ಬರುತ್ತೆ. ಕೇಳ್ಕೊಳ್ತಾರೆ, ನಮ್ಮದು 3rd ಲೆವೆಲ್ ಆಗಿದೆ ರೇಖಿ, 2nd ಲೆವೆಲ್ ಆಗಿದೆ, ಮಾಸ್ಟರ್ಶಿಪ್ ಆಗಿದೆ, ಆದರೂ ನಮಗೆ ಸೈಕಿಕ್ ಸರ್ಜರಿ ಗೊತ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾರೆ. ಸೊ ಕೇಳಿರೋದ್ರಿಂದ ಇವತ್ತು ನಾನು ಕ್ಲಿಯರ್ ಮಾಡೋಣ ಅಂತ ಹೇಳಿ ಈ ಸಬ್ಜೆಕ್ಟ್ನ ತಗೊಂಡು ಬಂದಿದ್ದೀನಿ. ರೇಖಿ 3rd ಲೆವೆಲ್ನಲ್ಲಿ ನಿಮಗೆ ಸೈಕಿಕ್ ಸರ್ಜರಿ ಬಂದೇ ಬರುತ್ತೆ. ಸೊ ಈ ಸೈಕಿಕ್ ಸರ್ಜರಿಯನ್ನ ನಾವು ಹೇಗೆ ಮಾಡ್ತೀವಿ, ಯಾಕೆ ಮಾಡಬೇಕು ಅನ್ನೋದನ್ನ ನಾವು ಕ್ಲಾಸಲ್ಲಿ ಇದನ್ನ ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇರುವಂತದ್ದು. ಅಂತ ಹೇಳಿದ್ರೆ ನಿಮ್ಗೆ ಏನು ಇದು ಸೈಕಿಕ್ ಸರ್ಜರಿ? ಸೈಕಿಕ್ ಸರ್ಜರಿ ಅಂತ ಇದೇನಪ್ಪ ಸರ್ಜರಿ ಮಾಡ್ಬಿಡ್ತಾರ? ಸರ್ಜರಿ ಅಂತ ಒಂದು ಮೀನಿಂಗ್ ಬಂತು ಅಂದ್ರೇನೆ ಈ ಆಪರೇಷನ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಪರೇಷನ್ ಅಂತ ಅಂದ್ರೆ ಶಸ್ತ್ರ ಚಿಕಿತ್ಸೆ ಅಂತ ನಾವು ಹೇಳುವಂಥದ್ದು. ಸೈಕಿಕ್ ಸರ್ಜರಿ ಅಂದ ತಕ್ಷಣ ನಾವು ಮನಸ್ಸಿಗೆ ಮಾನಸಿಕ ಒಂದು ಕಾರಣಗಳಿಗೆ, ಯಾವ ಕಾರಣ ಮಾನಸಿಕವಾಗಿ ನಾವು ಯಾವುದೆಲ್ಲ ಯೋಚನೆ ಚಿಂತೆ ಇದೆಷ್ಟೆಲ್ಲ ನಾವು ಏನು ಇಟ್ಕೊಂಡಿದೀವಿ ಅಲ್ವಾ, ಹಾಗೇನೆ ಯೋಚನೆ ಚಿಂತೆ ಅಷ್ಟೇನಾ? ಇಲ್ಲ, ಇದಕ್ಕಿಂತ ನಾವು ಇನ್ನೂ ದೊಡ್ಡದಾದ ಈಗ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಅಂತ ನಾವು ಏನು ಹೇಳ್ತೀವಿ ಅಲ್ವಾ, ಮಾನಸಿಕವಾಗಿ ನಾವು ಕೆಲವೊಂದು ಈಗ ಭಯದಿಂದ ಬಂದಿರುವಂತದ್ದಿರ್ಬೋದು, ಆತಂಕದಿಂದ ಬಂದಿರುವಂತದ್ದಿರ್ಬೋದು, ಖಿನ್ನತೆಯಿಂದ ಬಂದಿರುವಂತಹದ್ದು, ಯಾವ ಕಾರಣದಿಂದ ನಾವು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀವಿ, ಮಾನಸಿಕವಾಗಿ ಎಷ್ಟೇ ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೈಹಿಕವಾಗಿ ನೀವು ಯಾವುದೇ ತರದ ಒಂದು ಇಲ್ಲಿ ಪೇನ್ ಇದೆ, ನನಗೆ ಇಲ್ಲಿ ಪೇನ್ ಇದೆ ಅಂತ ಹೇಳಿದ್ರೆ ನಾನು ಇಲ್ಲಿ ಪೇನ್ ಇದೆ ಅಂತ ನಿಮಗೆ ತೋರಿಸ್ಬೋದು. ಹಾಗೇನೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ಕೇಳಿದಾಗ ಇಲ್ಲಿ ಪೇನ್ ಇದೆ, ನನಗೆ ಇಲ್ಲಿ ಈ ತರ ಆಯ್ತು, ಆಕ್ಸಿಡೆಂಟ್ ಆಯ್ತು, ಇಲ್ಲಿ ನಮ್ಗೆ ಫ್ರಾಕ್ಚರ್ ಆಯ್ತಾ, ಇನ್ನೇನು ಆಯ್ತಾ, ಎಲ್ಲದನ್ನು ನಮ್ಗೆ ನೀವು ನೋಡ್ಬಿಡ್ಬೋದು. ಆದ್ರೆ ಮಾನಸಿಕವಾಗಿ ನೀವು ತಗೊಂಡಿರೋಂಥ ಕಾಯಿಲೆಗಳನ್ನ ನೀವು ಯಾವ ರೀತಿಯಾಗಿ ಕಂಡಿಡಿತೀರಿ, ಮಾನಸಿಕವಾಗಿ ನೊಂದಿರೋಂಥ ಬೆಂದಿರೋಂಥ ಹಾಗೆ ಇವತ್ತಿನ ಸಫರ್ ಮಾಡ್ತಾ ಇದ್ದೀನಿ ನಾನು ಮಾನಸಿಕವಾಗಿ ಅಂತ ಹೇಳಿದ್ರೆ, ಅದನ್ನ ನಾವು ಕಂಡಿಡಿಬೇಕು ಅಂತ ಹೇಳಿದ್ರೆ ವ್ಯಕ್ತಿಯ ಒಂದು ಬದಲಾವಣೆಗಳಾಗತ್ತೆ. ಅಂದ್ರೆ ನಿನ್ನೆ ಇದ್ದವರು ಇವತ್ತು ಇಷ್ಟು ಚೆನ್ನಾಗಿದ್ರು, ಇವತ್ತು ಯಾಕೋ ಅವರು ಸೈಲೆಂಟ್ ಆಗಿದ್ದಾರೆ, ಹಾಗೆ ಇವತ್ತು ಯಾಕೋ ಅವರು ತುಂಬಾ ಅಳ್ತಾ ಇದ್ದಾರೆ, ಇವತ್ತು ಯಾಕೋ ಅವರು ಯಾರ ಹತ್ರನೂ ಒಂದು ಸರಿಯಾಗಿ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಒಂದು ಕಡೆ ಕೂರ್ತಾರೆ, ಏನೋ ಚಿಂತೆ ಇದೆ, ಏನೋ ಯೋಚನೆ ಇದೆ, ಯಾವುದೋ ಒಂದು ಮನಸ್ಸಿಗೆ ಆಘಾತ ಆಗಿದೆ, ಘಾಸಿಗೊಂಡಿದ್ದಾರೆ, ಚಿಂತೆಯಲ್ಲಿದ್ದಾರೆ, ಯಾರ ಹತ್ರನೂ ಹೇಳ್ಕೊಳ್ಳಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋ ತರ ಒಬ್ಬರೇ ಕೂತು ಕೊರಗ್ತಾ ಇದ್ದಾರೆ. ಇದೆಲ್ಲವೂ ಮಾನಸಿಕವಾಗಿ ನಾವು ಅನುಭವಿಸುವಂತದ್ದು. ವ್ಯಕ್ತಿಯಲ್ಲಿ ಬದಲಾವಣೆಗಳಾದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಎಸ್ ಇವರಿಗೆ ಮನಸ್ಸಿನಲ್ಲಿ ಯಾವುದೋ ಒಂದು ತೊಂದರೆ ಇವರನ್ನ ಕಾಡ್ತಾ ಇದೆ ಅಂತ ಹೇಳಿ. ಸೊ ಇದನ್ನ ನಾವು ಮಾನಸಿಕವಾಗಿ, ನಿಮಗೆ ರೇಖಿನಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ರೇಖಿ ಅನ್ನೋದು ಒಂಥರ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅಂತಾನೆ ನಾನು ಹೇಳುವಂಥದ್ದು. ಅದರಲ್ಲಿ ಮಾನಸಿಕವಾಗಿ ನಿಮಗೆ ತುಂಬಾನೇ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ನೀವು ರೇಖಿಯಲ್ಲಿ ನೀವು ನೋಡ್ಬೋದು. ಸೊ ಹೀಗಿರುವಾಗ ರೇಖೆಯ 3rd ಲೆವೆಲ್ ಅಲ್ಲಿ ಈ ಸೈಕಿಕ್ ಸರ್ಜರಿ ಅನ್ನೋದು ಬರುತ್ತೆ. ಎಸ್, ಖಂಡಿತ ಮಾನಸಿಕ ಶಸ್ತ್ರ ಚಿಕಿತ್ಸೆ. ಮಾನಸಿಕಕ್ಕೆ ನಾವು, ಮನಸ್ಸಿಗೆ ನಾವು ಶಸ್ತ್ರ ಚಿಕಿತ್ಸೆಯನ್ನ ಮಾಡ್ಬೇಕಾಗತ್ತೆ. ನಾನು ಅವಾಗ್ಲೇ ಹೇಳಿದೆ, ಇಲ್ಲಿ ಪೇನ್ ಇದೆ ಅಂದ್ರೆ ಎಸ್, ಇಲ್ಲಿ ಏನೋ ಒಂದು ಮಾಡ್ಬೋದು.
ಕೈ ಮುರಿದೋಗಿದೆ ಅಂದ್ರೆ ಅದನ್ನ ಶಸ್ತ್ರಚಿಕಿತ್ಸೆ ಅಂದ್ರೆ ಸರ್ಜರಿ, ಆಪರೇಷನ್ ಇಂದ ನೀವು ಮಾಡ್ಬೋದು. ಮನಸ್ಸಿಗೆ ಹೇಗೆ ಮಾಡಕ್ ಸಾಧ್ಯ? ಮನಸ್ಸಿಗೆ ನಾವು ಮಾಡಬೇಕಾಗಿರೋದು ನಮ್ಮ ಒಂದು ಈ ರೇಖೆಯ ಶಕ್ತಿಯನ್ನು ಕೊಟ್ಟಾಗ ಈ ಬ್ರಹ್ಮಾಂಡದಲ್ಲಿ ಇರುವಂತ, ಯೂನಿವರ್ಸ್ ನಲ್ಲಿ ಇರುವಂತ ಹಲವಾರು ಶಕ್ತಿಗಳು ನಮ್ಮ ಜೊತೆ ನಾವು ಅದನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಯಾವ ರೀತಿ ಮಾನಸಿಕವಾಗಿ ನಾವು ಕುಗ್ಗಿ ಹೋಗಿರುವಂತಹದ್ದು, ಮಾನಸಿಕ ಒಂದು ಡಿಸಾರ್ಡರ್ಸ್, ಈ ಡಿಸಾರ್ಡರ್ಸ್ ಇಂದ ನಾವು ಹೊರಗಡೆ ಬರಬೇಕು ಅಂದ್ರೆ ಈ ಸೈಕಿಕ್ ಸರ್ಜರಿ ಯಾವ ಮಟ್ಟಕ್ಕೆ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋದು ಕ್ಲಾಸಲ್ಲಿ ನಾವು ಸಂಪೂರ್ಣವಾಗಿ ಈ ಮಾಹಿತಿಯನ್ನ ಕೊಡ್ತೀವಿ. ಆಮೇಲೆ ಸರ್ಜರಿ ಅಂತ ನೀವು ಯಾಕೆ ಇಟ್ರಿ? ನಾನು ಇಟ್ಟಿದ್ದಲ್ಲ ಅದು. ಸೊ ರೇಖಿಯ ಗುರುಗಳು ಅಂದ್ರೆ ಗ್ರಾಂಡ್ ಮಾಸ್ಟರ್ಸ್ ಏನಿದ್ದಾರೆ, ರೇಖಿಯನ್ನು ಪರಿಚಯ ಮಾಡಿಸಿಕೊಟ್ಟಂತ ಅವರು ಇದನ್ನ ಈ ಒಂದು ಟಾಪಿಕ್ ನ, ಈ ಸಬ್ಜೆಕ್ಟ್ ನ ರೇಖಿಯಲ್ಲಿ ಇಟ್ಟಿದ್ದಾರೆ. ಸೊ ನಾನು ಇಲ್ಲಿ ಹಿಪ್ನೋಥೆರಪಿ ಮತ್ತು ರೇಖಿ ಎರಡನ್ನು ಕೂಡ ನಾವು ಮರ್ಚ್ ಮಾಡಿಕೊಂಡು, ಎರಡನ್ನು ಸೇರಿಸಿ ನಾವು ಪೇಷಂಟಿಗೆ ಅಥವಾ ಕ್ಲೈಂಟಿಗೆ ಅಥವಾ ಸಫರರ್ಸ್ ಯಾರಿರ್ತಾರೆ ಅವರಿಗೆ ಕೊಟ್ಟಾಗ ಟ್ರೆಮೆಂಡಸ್ ರಿಸಲ್ಟ್ ಅನ್ನ ನಾವು ನೋಡಿದೀವಿ. ಈಗ ನಾನು ಹಿಪ್ನೋಥೆರಪಿನ ಸ್ವಲ್ಪ ಪಕ್ಕಕ್ಕಿಟ್ಟು ರೇಖಿಯಿಂದನೇ ನಾವು ಮಾಡ್ಕೊಳ್ಬಹುದಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಎಸ್, ಹಾಗಾದ್ರೆ ಇದಕ್ಕೆ ನಿಮಗೆ ಆಪರೇಷನ್ ಥಿಯೇಟರ್ ಬೇಕಾ? ಸರ್ಜರಿ ಮಾಡಕ್ಕೆ ಬೇಕಾಗಂತ ಎಲ್ಲ ಎಕ್ವಿಪ್ಮೆಂಟ್ಸ್ ಬೇಕಾ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ನೀವು ನಿಮ್ಮ ಮನಸ್ಸು, ಸುಪ್ತ ಮನಸ್ಸು, ಒಳ ಮನಸ್ಸು ಅಂತ ನಾವೇನ್ ಹೇಳ್ತೀವಿ ಅಲ್ವಾ, ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಹಾಗೆ ಸೂಪರ್ ಕಾನ್ಶಿಯಸ್ ಅಂತ ನಮ್ಗೆ ಇದೆ, ನಿಮ್ಗೆ ಗೊತ್ತಿದೆ ಅದು. ಸೊ ಸೂಪರ್ ಕಾನ್ಶಿಯಸ್ ಅದು ಆಮೇಲೆ ತುಂಬಾ ಹೈಯರ್ ಲೆವೆಲ್, ಅದು ನಮ್ಗೆ ಬೇರೆ ಟ್ರಾವೆಲಿಂಗಿಗೆ ಸಿಗತ್ತೆ. ಇಲ್ಲಿ ಏನಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ನಾವೇನ್ ತಗೊಳ್ತೀವಿ, ಒಳ ಮನಸ್ಸು ಅಂದ್ರೆ ಸುಪ್ತ ಮನಸ್ಸು ನಮಗೆ ಏನಿದೆ ಅದಕ್ಕೆ ಎಲ್ಲದೂ ಗೊತ್ತಿರುತ್ತೆ. ಯಾವ ಕಾರಣಕ್ಕೆ ಈ ವ್ಯಕ್ತಿ ಹೀಗಾಗಿದ್ದಾರೆ ಅಂದ್ರೆ ನಾನು ನಿಮ್ಮಲ್ಲಿ ಇದ್ದೀನಿ, ಒಳ ಮನಸ್ಸು ಕೂಡ ಇದೆ, ನನಗೆ ಗೊತ್ತಿದೆ ನಿಮ್ಗೆ ಯಾವ ಕಾರಣಕ್ಕೆ ನೀವು ಈಗ ಹಾಗಿದ್ದೀರಿ ಅಂತ ಹೇಳಿ ಅಂತ. ಇಲ್ಲಿ ಏನಾಗತ್ತೆ, ಏನೆಲ್ಲ ನಿಮ್ಗೆ ಘಾಸಿಗೊಂಡಿದ್ದೀರಿ, ಯಾವ್ದೆಲ್ಲ ಆಘಾತ, ಅಪಘಾತ, ಹಿಂಸೆ, ನೋವು, ದುಃಖ, ಮನಸ್ಸಿಗೆ ಏನೆಲ್ಲ ಆಗಿದೆಯೋ ಅದು ಎಲ್ಲವೂ ನಿಮಗೆ ಗೊತ್ತಿರುತ್ತೆ. ಕಾನ್ಶಿಯಸ್ಲಿ ನೋಡಿ, ಯಾರಾದ್ರೂ ಬಂದು ಮಾತಾಡಿಸಿದ ತಕ್ಷಣ ಈ ತರ ಎಲ್ಲ ನೀವು ಯೋಚನೆ ಮಾಡಬೇಡಿ, ಆರಾಮಕ್ಕೆ ಇರಿ, ಚೆನ್ನಾಗಿರಿ, ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡಿರಿ ಅಂತ ನಮ್ಗೆ ರಿಲೇಟಿವ್ಸು, ಫ್ರೆಂಡ್ಸು ಹೇಳ್ಬಹುದು. ಅವರ ಮುಂದೆ ನಾವು ಏನು ಹೇಳಕ್ ಸಾಧ್ಯ? ಎಸ್ ಕರೆಕ್ಟ್, ನಾನು ಚೆನ್ನಾಗಿದ್ದೀನಿ ಅಂತ ನೀವು ಹೇಳ್ಬೋದು. ಆದ್ರೆ ಒಳಗಡೆಗೆ ನಿಮಗೆ ಬರುವಂತ ತೊಂದರೆ ಏನಿದೆಯಲ್ವಾ, ನಿಮಗೆ ಕೊಡ್ತಾ ಇರುವಂತ ನೋವು ಏನಿದೆಯಲ್ವಾ, ಅದನ್ನ ಸ್ವತಃ ನೀವೇ ಅನುಭವಿಸ್ಬೇಕಾಗತ್ತೆ. ಸೊ ಈ ತರ ಇರೋದಕ್ಕೆ ಏನು ಬೇಡ, ಯಾವ ಗುಳಿಗೆನೂ ಬೇಡ, ಯಾವ ಇದನ್ನು ಬೇಡ, ನಿಮ್ಮಲ್ಲೇ ಇರುವಂತ ಶಕ್ತಿಯನ್ನ ನೀವು ಉಪಯೋಗ ಮಾಡಿಕೊಂಡು, ನಿಮ್ಮ ಮನಸ್ಸೇ ನಿಮಗೆ ಸ್ನೇಹಿತ. ಸೊ ಆ ಮನಸ್ಸನ್ನ ನೀವು ಹೇಗೆ ಸರ್ಜರಿ ಮಾಡ್ಕೊಳ್ತೀರಿ, ಮಾನಸಿಕ ಸ್ಥಿತಿಯನ್ನು ನೀವು ಹೇಗೆ ಕರೆಕ್ಟ್ ಮಾಡ್ಕೊಳ್ತೀರಿ, ಅದನ್ನೇ ಇಲ್ಲಿ ಮಾನಸಿಕವಾಗಿ ಕೊಡುವಂತ ಚಿಕಿತ್ಸೆಯನ್ನ ಶಸ್ತ್ರಚಿಕಿತ್ಸೆ ಅಂತ ಇಟ್ರು. ಹೌದು, ಕೈ ಕಾಲಿಗೆಲ್ಲ ಆದ್ರೆ ಇದ್ರ ತರ ಬ್ಯಾಂಡೇಜ್ ಹಾಕಿ ಆಪರೇಷನ್ ಮಾಡ್ಬಿಡ್ಬೋದು. ಮನಸ್ಸಿಗೂ ಕೂಡ ಅದೇ ತರನೇ ನಾವು ಆಪರೇಷನ್ ಮಾಡ್ಕೊಳ್ಬಹುದು. ಯಾವುದು ಬೇಡ ಆಗಿರುವಂತಹದ್ದು, ಯಾವುದು ನಮಗೆ ನೋವು ಕೊಟ್ಟಿರುವಂತಹದ್ದು, ಯಾವುದೆಲ್ಲ ನಮ್ಮನ್ನ ಹೀಗೆ ಏನು ಕೆಲಸಕ್ಕೆ ಬರದೆ ಕೂರಿಸಿದೆಯಲ್ವಾ, ಅದನ್ನ ಕಟ್ ಮಾಡಿ ಬಿಸಾಕೋದೆ ಸರ್ಜರಿ. ಸೊ ಈ ಸರ್ಜರಿಯನ್ನ ನಾವು ರೇಖಿ ಥರ್ಡ್ ಲೆವೆಲ್ ಅಲ್ಲಿ ಹೇಳ್ಕೊಡ್ತೀವಿ. ಮತ್ತೆ ಸರ್ಜರಿಗೆ ಬೇಕಾಗಿರುವಂತ ಸೀಸರ್ಸು, ನೈಫು ಇದೆಲ್ಲ ಇದೆಯಾ? ಎಸ್ ಇದೆ. ಯಾವುದ್ರಿಂದ ಇದೆ? ನಿಮ್ಮ ಕೈ ಬೆರಳುಗಳೇ ನಿಮಗೆ ಎಲ್ಲದು, ಸೀಸರ್ಸು, ನೈಫು, ಸ್ಟಿಚ್ ಮಾಡೋದು ಎಲ್ಲದು ನಿಮ್ಮ ಕೈ ಬೆರಳುಗಳೇ ನಿಮಗೆ ಎಲ್ಲದಕ್ಕೂ ಸಹಾಯ ಆಗುತ್ತೆ. ಹೌದಾ? ಮನಸ್ಸಿಗೆ ಕೈ ಬೆರಳುಗಳಿಂದ ಹೇಗೆ ಸಹಾಯ ಆಗುತ್ತೆ? ಇದನ್ನ ಖಂಡಿತ ನೀವು ರೇಖಿಯ ಥರ್ಡ್ ಲೆವೆಲ್ಗೆ ಯಾರೆಲ್ಲ ಇಂಟ್ರೆಸ್ಟ್ ಕೊಟ್ಟು ಬರ್ತಾ ಇದ್ದೀರೋ ಅವರಿಗೆ ಸೈಕಿಕ್ ಸರ್ಜರಿಯ ಸಂಪೂರ್ಣ ಮಾಹಿತಿ ಹಾಗೂ ಪ್ರಾಕ್ಟಿಕಲ್ ಆಗಿ ನಿಮಗೆ ಒಂದು ಸೆಷನ್ ಕೊಡ್ತಾ ಇರೋದ್ರಿಂದ ನಮ್ಮ ಕ್ಲಾಸಲ್ಲಿ ಸೈಕಿಕ್ ಸರ್ಜರಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದು. ಇದನ್ನ ವಿಡಿಯೋದಲ್ಲಿ ನಾನು ಈ ಕೈ ಬೆರಳುಗಳನ್ನ ಉಪಯೋಗ
ಮಾಡಿಕೊಂಡು ಸೈಕಿಕ್ ಸರ್ಜರಿನ ನೀವು ಹೀಗೆ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಅದಕ್ಕೋಸ್ಕರ ಇದನ್ನ ನಾವು ಕ್ಲಾಸಲ್ಲೇನೆ ಸಂಪೂರ್ಣವಾಗಿ ಹೇಳಬಹುದು. ಇಲ್ಲಿ ಮಾನಸಿಕ ನೋವು ದುಃಖ ಅಂದ ತಕ್ಷಣ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಅನ್ನು ಕ್ರಾಸ್ ಆದಾಗ ನಾವು ಅದು ಸೈಕಲಾಜಿಕಲ್ ಡಿಸಾರ್ಡರ್ಸ್ಗೆ ಹೊರಟೋಗ್ಬಿಡುತ್ತೆ. ಇವತ್ತೇನೋ ಒಂದು ಮನಸ್ಸಿಗೆ ನೋವಾಯ್ತು, ಅದೇ ಇದೆಲ್ಲ ಏನು ಲಿಮಿಟ್ಸ್, ನಮ್ಮ ಲಿಮಿಟ್ಸ್ ಅಲ್ಲಿ ಆಯ್ತು ಬಿಡು, ಇನ್ನೊಂದು ವಾರಕ್ಕೆ ನಾನು ಸರಿ ಹೋದೆ, ಈ ತರ ಅದಕ್ಕೆ ನಮ್ಮ ದುಃಖಕ್ಕೂ ನೋವಿಗೂ ಸಂಕಟಕ್ಕೂ ಒಂಟಿತನಕ್ಕೂ ಅಸಹಾಯಕತೆಗೂ ಕೆಲವೊಂದು ಲಿಮಿಟ್ಸ್ ಅನ್ನೋದು ಒಂದಿರುತ್ತೆ. ಆ ಲಿಮಿಟ್ಸ್ ಅನ್ನ ನೀವು ಮೀರಿದಾಗ ಇಂಥ ಸೈಕಿಕ್ ಸರ್ಜರಿಗಳು ಬೇಕಾಗತ್ತೆ. ಯಾವ ಅಂದ್ರೆ ಪೇನ್ಲೆಸ್ ಡ್ರಗ್ಲೆಸ್ ಥೆರಪಿನೇ ಈ ರೇಖಿ, ಹಿಪ್ನೋಥೆರಪಿ, ಮಾರ್ಲಿನ್ ಟ್ರಿನಿಟಿ, ಇದು ಎಲ್ಲದೂ ಅಷ್ಟೇ. ನೀವು ನಮ್ಮ ಬ್ರಹ್ಮಾಂಡದಲ್ಲಿ ಇರುವಂತ ಶಕ್ತಿಗಳನ್ನ ಉಪಯೋಗ ಮಾಡಿಕೊಂಡು ನಮ್ಮ ದೇಹಕ್ಕೆ ಏನು ಬೇಕಾಗಿದೆ, ಮನಸ್ಸಿಗೆ ಹೇಗೆ ಬೇಕಾಗಿದೆ ಅನ್ನೋದನ್ನ ಉಪಯೋಗ ಮಾಡ್ಕೊಳ್ತೀವಿ ಅಲ್ವಾ, ಆ ಶಕ್ತಿಗಳನ್ನ ಹೇಗೆ ನಾವು ಪಡೆಯೋದು? ಯಾಕೆ ಎಲ್ರೂ ನಾವು ಓಡಾಡ್ಕೊಂಡಿದೀವಿ, ನಿಮಗ್ ಸಿಕ್ಕಿರೋ ಶಕ್ತಿ ನನಗ್ ಸಿಕ್ಕಿಲ್ವಾ ಅಂತ ಕೇಳಬಹುದು. ಆದ್ರೆ ಆ ಶಕ್ತಿ, ನೀವು ಬ್ರಹ್ಮಾಂಡದಲ್ಲಿದ್ದೀರಿ, ನಾವು ವಾಸ ಮಾಡ್ತಿದ್ದೀವಿ, ನೀವು ವಾಸ ಮಾಡ್ತಾ ಇದ್ದೀರಿ. ಆದ್ರೆ ಆ ಶಕ್ತಿಯನ್ನು ನಿಮ್ಮ ಹಿಂದೆ ಮುಂದೆ ಸುತ್ತಮುತ್ತ ಇರೋಂತ ಆ ಶಕ್ತಿಯನ್ನು, ಆ ಪವರ್ ಅನ್ನು ಹೇಗೆ ನೀವು ತಗೊಳ್ಬೇಕು ಅಂದ್ರೆ ಈ ತರ ವಿದ್ಯೆಗಳ ಮುಖಾಂತರ ನಿಮಗೆ ಜ್ಞಾನ, ಅರಿವು, ತಿಳುವಳಿಕೆ ಎಲ್ಲದೂ ಮೂಡುತ್ತೆ. ಅದಕ್ಕೋಸ್ಕರ ರೇಖಿ, ಹಿಪ್ನೋಥೆರಪಿ ಇದು ಎಲ್ಲದೂ ಪ್ರತಿಯೊಬ್ರು ಕಲೀಲೇಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮನ್ನ ನಾವು ಪ್ರಬುದ್ಧತೆಯಲ್ಲಿ ನೋಡ್ಕೊಳ್ಬೇಕಾ, ನಾವು ಸ್ಟ್ರಾಂಗ್ ಆಗಿ ಇರ್ಬೇಕಾ, ಮೆಂಟಲಿ ಫಿಸಿಕಲಿ ಎರಡೂ ನಾವು ಸ್ಟ್ರಾಂಗ್ ಆಗಿ ಇರ್ಬೇಕಾ. ಏನೇ ಕಷ್ಟ ಬಂದ್ರು, ಏನೇ ಯೋಚನೆ ಬಂದ್ರು ಅದನ್ನ ಹೇಗೆ ಫೇಸ್ ಮಾಡ್ಬೇಕು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ತರ ಕೋರ್ಸ್ಗಳೆಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಮತ್ತೆ ನಾವು ಅದನ್ನ ಹೇಗೆ ಇದನ್ನ ಸಣ್ಣ ಪುಟ್ಟ ಪ್ರಾಬ್ಲಮ್ ಇಂದ ಈಚೆ ಬರ್ಬೋದು ಅಂತ ಹೇಳಿ ನಾನು ವಿಡಿಯೋದಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂತ ಹೇಳ್ಬೋದು ಅಷ್ಟೇ. ಆದ್ರೆ ನಮ್ಮ ಸ್ಟೂಡೆಂಟ್ಸ್ಗಳು ಸಣ್ಣ ಪುಟ್ಟಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಿನ ಲೆವೆಲ್ ಅಲ್ಲಿ ಇರುವಂತ ಹಲವಾರು ಕಾಯಿಲೆಗಳಿಂದ ಈಚೆ ಬಂದಿದ್ದಾರೆ. ಸೊ ಇದು ನೀವು ವಿದ್ಯೆ ಕಲಿಯೋದ್ರಲ್ಲಿ ನೀವು ಕೂಡ ಈ ಶಕ್ತಿಯನ್ನ ಅನುಭವ ತಗೊಂಡು ಮನೆಯಲ್ಲಿ ಇರೋ ಅಂತವರಿಗೆ, ಸ್ನೇಹಿತರಿಗೆ, ನಿಮ್ಗೆ ಯಾರೆಲ್ಲ ಗೊತ್ತಿದ್ದಾರೋ ಅವ್ರಿಗೂ ಕೂಡ ನೀವು ಈ ಶಕ್ತಿಯನ್ನ ಕೊಟ್ಟು ಅವರಲ್ಲಿ ಇರುವಂತ ತೊಂದರೆಗಳನ್ನ ನೀವು ನಿವಾರಣೆ ಮಾಡೋಷ್ಟು ನಿಮಗೆ ಈ ಶಕ್ತಿಯ ಅನುಭವ ಆಗತ್ತೆ. ಇದು ತುಂಬಾನೇ ಒಳ್ಳೆ ಟಾಪಿಕ್ ಅಂತ ನಾನು ಹೇಳ್ತೀನಿ. ಯಾರತ್ರ ಏನು ಹೇಳ್ಕೊಳಕ್ ಆಗ್ತಾನೆ ಇಲ್ಲ, ಮನಸ್ಸಿನಲ್ಲಿ ಅಗಾಧವಾಗಿ ನಾವು ತುಂಬಿಕೊಂಡ್ಬಿಟ್ಟಿದೀವಿ. ರೇಖಿ ಇದೆ ನಿಮ್ಮನ್ನ ಸೇವ್ ಮಾಡ್ಲಿಕ್ಕೆ, ರೇಖಿಯನ್ನ ಕಲೀರಿ, ಯಾರು ಬೇಡ ನಮಗೆ. ನೋಡಿ, ನಾವು ಕೂಡ ಎಷ್ಟೋ 1-to-1 ಕೌನ್ಸಿಲಿಂಗ್ ಮಾಡ್ತೀವಿ ಫಸ್ಟ್ ಬಂದ ತಕ್ಷಣ. ಆದ್ರೆ ಮನಸ್ಸು ಅನ್ನೋದಕ್ಕೆ ಇದು ಕಂಟ್ರೋಲಿಗೆ ಬರೋದಿಲ್ಲ. ನಾವು ಇವತ್ತು ಮಾತಾಡಿದ್ದು ಮನೆಗೆ ಹೋಗೋದ್ರೊಳಗಡೆಗೆ ಎಷ್ಟೋ ಜನ ಮನಸ್ಸನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. 1-to-1 ಕೌನ್ಸಿಲಿಂಗ್ ನಾವು ಎಷ್ಟೇ ಕೊಡ್ತೀವಿ ಅಂದ್ರೂ ಸ್ವತಃ ನೀವು ಇನ್ವಾಲ್ವ್ ಆಗಿ ಈ ವಿದ್ಯೆಗಳನ್ನ ಕಲಿತು ಇದನ್ನ ನೀವು ಅಳವಡಿಸಿಕೊಂಡಾಗ ನಿಮ್ಮ ಜೀವನ ಶೈಲಿ ಖಂಡಿತ ಬದಲಾಗುತ್ತೆ ಅಂತ ಹೇಳ್ತೀನಿ. ಇನ್ನು ಸಾಕಷ್ಟು ಸೈಕಿಕ್ ಸರ್ಜರಿ ಬಗ್ಗೆ ನಾನು ಇನ್ನು ನಿಮ್ಮ ಕಮೆಂಟ್ಸ್ ಗಳಿರ್ಬೋದು ಅಥವಾ ಫೋನ್ ಕಾಲ್ಸ್ ಮುಖಾಂತರ ಯಾರಾದ್ರೂ ನನಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋನ ತಗೊಂಡು ಬರ್ಲಿಕ್ಕೆ ಇಚ್ಛೆ ಇದೆ ನನಗೆ. ಅದರ್ವೈಸ್ ನೀವು ಕ್ಲಾಸ್ಗಳಿಗೆ ಬನ್ನಿ, ಕ್ಲಾಸನ್ನ ಅಟೆಂಡ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾಕೆ ಅಂದ್ರೆ ನಾವು ನಮ್ಮ ಮನಸ್ಸು, ನಮ್ಮ ಆತ್ಮ ಅಂತ ನಾವು ಈ ಪ್ರಯಾಣವನ್ನ ಬೆಳೆಸುವಾಗ ನಮಗೆ ತುಂಬಾನೇ ಸುಂದರವಾದ ವಂಡರ್ಫುಲ್ ಆಗಿರುವಂತ ಜರ್ನಿ ನಮಗೆ ನಾವು ನೋಡ್ಲಿಕ್ಕೆ ಸಾಧ್ಯ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ನಮ್ಮ ಜೀವನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೈಕಿಕ್ ಸರ್ಜರಿ ಏನು, ಯಾವ ತರ ನಮ್ಮ ಬೆರಳುಗಳಿಂದನೇ ನಮ್ಮ ಮನಸ್ಸಿಗೆ ನಾವು ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀವಿ. ಅದನ್ನೇ ಆಪರೇಷನ್, ಯಾವ ಆಪರೇಷನ್ ಹೇಗೆ ಅನ್ನೋದನ್ನ ನೀವು ಖಂಡಿತ ಕ್ಲಾಸಿಗೆ ಬಂದು ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ನೂ ಇನ್ಫಾರ್ಮೇಶನ್ ಖಂಡಿತ ಕೊಡ್ತೀನಿ. ಇಷ್ಟು ನಿಮಗೆ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಮತ್ತೆ ತಡ ಮಾಡ್ತಾ ಇದ್ದೀರಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ಫಾರ್ಮೇಶನ್ ಅಲ್ಲಿ ಏನೋ ಇದೆ ಅನ್ನೋದಾದ್ರೆ ಥಮ್ಸ್ ಅಪ್ ಕೊಡೋದನ್ನ ಮಾತ್ರ ಮರಿಬೇಡಿ.
ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಹೋಗ್ಬರ್ಲಾ. ನಮಸ್ಕಾರ.